ಹೈ ಡೇಸ್, ವೆಲ್ಕಮ್ ಟು ವೈನ್ ಫ್ಯಾಷನ್ ಟೈಲರ್ ವರ್ಲ್ಡ್. ಇದು ಬಂದು ಒಂದು ಡೆಮೋ ಕ್ಲಾಸ್ ಐಬ್ರೋದು, ಓಕೆನಾ. ನಿಮಗೆ ಅಪ್ಕಮಿಂಗ್ಸಲ್ಲಿ ನಿಮಗೆ ಐಬ್ರೋ ಕ್ಲಾಸ್ ಫುಲ್ ಟ್ಯುಟೋರಿಯಲ್ ಆಗಿ ಬರುತ್ತೆ. ಇದು ಬಂದು ಒಬ್ಬರು ಯಾವ ಥರ ಶೇಪ್ ಕೊಡೋದು, ಯಾವ ಥರ ನಾವು ನಿಂತ್ಕೊಳ್ಳೋದು, ಥ್ರೆಡ್ ತೆಗಿಬೇಕಾದ್ರೆ ಯಾವ ಥರ ಅವ್ರು ರೋಡ್ ಮಾಡಿ ತೆಗಿತಾರೆ ಅನ್ನೋದು ನಿಮಗೆ ಒಂದು ಡೆಮೋ ಕ್ಲಾಸ್ ಆಗಿ ನೋಡ್ಕೊಳ್ಳಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸಲ್ಲಿ ತಿಳಿಸಿ. ಸೊ ನಮ್ಮ ಫೇಸ್ಗೆ ಲುಕ್ ಕೊಡೋದು ಯಾವುದಂದರೆ ಐಬ್ರೋಸ್, ಓಕೆನಾ. ನೀವು ತುಂಬ ಕಡೆ ನೋಡಿರ್ಬೋದು, ಫೇಸ್ ನಾವು ಎಷ್ಟೇ ಒಂದು ಮೇಕಪ್ ಮಾಡಿದ್ರೂ ಸಹ ಐಬ್ರೋಸ್ ಬಂದುಬಿಟ್ಟು ಚೆನ್ನಾಗಿದ್ದರೆ ಮಾತ್ರ ಇನ್ನೂ ಲುಕ್ ಎಕ್ಸ್ಟ್ರಾ ಲುಕ್ ಅನಿಸುತ್ತೆ, ಓಕೆನಾ. ಸೊ ನಮ್ಮ ಐಬ್ರೋ ಬಂದು ಸರಿಯಾಗಿ ಮಾಡಿಲ್ಲ ಅಂದರೆ ಇವಾಗ ಒಂದು ಕಡೆ ಆರ್ಚ್ ಮೇಲೆ ತೆಗೆದು ಒಂದು ಸಲ ಆರ್ಚ್ ಕಡಿಮೆ ಕೊಟ್ಟು ಅದೇನೋ ಶೇಪ್ಸ್ ಎಲ್ಲ ತುಂಬ ಇದಾಗುತ್ತೆ, ಓಕೆನಾ. ಒಂದು ಪ್ರಾಪರಾಗಿ ನಾವು ಐಬ್ರೋ ಮಾಡಬೇಕಂದ್ರೆ ಪರ್ಫೆಕ್ಷನ್ ಆಗಿ ನಾವು ಮಾಡಬೇಕು, ಓಕೆನಾ. ನಮ್ಮ ಫೇಸ್ಗೆ ಲುಕ್ ಯಾವುದಂದರೆ ಐಬ್ರೋಸ್, ಓಕೆನಾ. ನೀವು ಬೇಕಾದರೆ ಚೆಕ್ ಮಾಡಿ ನೋಡಿ. ನಾವು ಫುಲ್ ಮೇಕಪ್ ಮಾಡಿರ್ತೀವಿ, ಸೊ ಐಬ್ರೋನ ನೀವು ಎಂಟಿಯಾಗಿ ಬಿಡಿ, ಆವಾಗ ಫೇಸ್ ಲುಕ್ ಯಾವ ಥರ ಇದೆ ಅಂತ ಚೆಕ್ ಮಾಡ್ಕೊಳ್ಳಿ. ಮತ್ತು ಐಬ್ರೋ ಫಿಲ್ ಮಾಡಿ ಆಮೇಲೆ ನೀವು ಫೇಸ್ ಲುಕ್ನ ಚೆಕ್ ಮಾಡ್ಕೊಳ್ಳಿ, ಓಕೆನಾ. ಚೆಕ್ ಮಾಡಿ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಓಕೆನಾ. ಅದೇ ಥರ ನಾವು ಐಬ್ರೋ ಮಾಡಬೇಕಾದ್ರೆ ಕರೆಕ್ಟಾಗಿ ಮಾಡಬೇಕು. ಇವ್ರದ್ದು ಐಬ್ರೋ ನಾನು ತೋರಿಸಿದ್ದೀನಿ, ಅವ್ರು ಆಲ್ರೆಡಿ ಮಾಡಿದ್ದಾರೆ. ಅದು ಯಾವ ಥರ ನಾವು ಐಬ್ರೋ ಮಾಡಬೇಕಂದ್ರೆ, ಇವಾಗ ವರ್ಜಿನ್ ಏರಲ್ಲಿ ಮಾಡಬೇಕಾದ್ರೆ ನಾವು ಪರ್ಫೆಕ್ಷನ್ ಆಗಿ ಫಸ್ಟ್ ಟೈಮೇ ನಾವು ಶೇಪ್ನ ಪರ್ಫೆಕ್ಟಾಗಿ ಕೊಡಬೇಕು, ಓಕೆನಾ. ಆಮೇಲೆ ಮಾಡ್ತಾ ಮಾಡ್ತಾ ನಾವು ಎಕ್ಸ್ಟ್ರಾಸ್ ಮಾತ್ರ ರಿಮೂವ್ ಮಾಡ್ತೀವಿ. ಶೇಪ್ ಕೊಡೋಕ್ಕಾಗಲ್ಲ, ಎಕ್ಸ್ಟ್ರಾಸ್ನ ರಿಮೂವ್ ಮಾಡ್ತೀವಿ. ನಾವು ಮಾಡಬೇಕಾದ್ರೆ ಪಕ್ಕ ಕ್ಲೀನಾಗಿ ಮಾಡ್ಕೋಬೇಕು, ಓಕೆನಾ. ಸೊ ಇವಾಗ ನಾವು ಐಬ್ರೋ ಮಾಡಬೇಕಾದ್ರೆ ಅವರು ನಿಧಾನಕ್ಕೆ ತೆಗಿತಾ ಇದ್ದಾರೆ ನೋಡಿ, ನೀವು ನೋಡ್ತಾ ಇರ್ಬೋದು. ನಿಧಾನಕ್ಕೆ ಅವರು ಯಾವ ಥರ ಹೋಲ್ಡ್ ಮಾಡಿ ಥ್ರೆಡ್ನ ನಿಧಾನಕ್ಕೆ ತಾಳ್ಮೆಯಿಂದ ತೆಗಿತಾ ಇದ್ದಾರೆ. ನಾವು ಕ್ಲೈಂಟ್ ಬಂದರು ಅಂತ ಟಕ 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 ಅಂತ ನಾವು ಮಾಡಿ ಕಳಿಸೋದು, ಆ ಥರ ಥ್ರೆಡ್ ರಿಮೂವ್ ಮಾಡೋದು, ಸ್ಕಿನ್ ಕಟ್ ಆಗೋದು, ಈ ಥರ ಎಲ್ಲ ಇರುತ್ತೆ ಐಬ್ರೋಸಲ್ಲಿ. ಕಸ್ಟಮರ್ ತಕ್ಕಂತೆ ನಾವು ಮಾಡಿಕೊಡ್ಬೇಕು. ಅವರು ತೃಪ್ತಿ ಆಗಬೇಕು, ಓ ಚೆನ್ನಾಗಿ ಮಾಡಿದ್ದಾರೆ ಅಂತ ಅವ್ರ ಮನಸ್ಸಿಗೆ ಅನ್ಕೋಬೇಕು, ಓಕೆನಾ. ಸೊ ಐಬ್ರೋಸ್ನ ಅಷ್ಟು ಪಕ್ಕ ನೀವು ಮಾಡಿಕೊಡ್ಬೇಕಾಗುತ್ತೆ. ಗೊತ್ತಾಗುತ್ತೆ. ಇವ್ರು ಹೇಳಿರೋ ಕಂಪ್ಲೇಂಟ್ಸ್ ಏನಂದರೆ, ಆ ಕ್ಲೈಂಟ್ ಹೇಳಿರೋದು ನನಗೆ ಐಬ್ರೋಸ್ ಮಾಡಿದ್ರೆ ಹೆಡ್ಡೇಕ್ ಬರುತ್ತೆ ಅಂತ ಹೇಳಿದ್ದಾರೆ. ಸೊ ಒಂದೊಂದು ಕ್ಲೈಂಟ್ಗೆ ನಾವು ಬಂದ ತಕ್ಷಣವೇ ಅವ್ರಿಗೆ ಅವ್ರ ಐಬ್ರೋಸ್ ಯಾವ ಥರ ಇದೆ ಅನ್ನೋದು ನಾವು ಅವ್ರಿಗೆ ತೋರಿಸ್ಬೇಕು. ಒಂದು ಫೋಟೋಸ್ ಎತ್ತಿಟ್ಕೋಬೇಕು, ಓಕೆನಾ. ಇದು ಬಿಗ್ನರ್ಸ್ ಎಲ್ಲರಿಗೂ ಹೇಳ್ತಾ ಇದ್ದೀನಿ. ಒಂದು ಕ್ಲೈಂಟ್ ಐಬ್ರೋಗೆ ಬರ್ತಾ ಇದ್ದಾರೆ ಅಂದರೆ ನಾವು ಏನು ಮಾಡಬೇಕಂದ್ರೆ, ನಾವು ಚೇರ್ ಮೇಲೆ ಕುಣಿಸ್ತೀವಲ್ಲ, ಆವಾಗ ಐಬ್ರೋಸ್ನ ಅವ್ರಿಗೆ ತೋರಿಸ್ಬೇಕು. ಯಾವ ಥರ ಇದೆ ನಿಮ್ಮ ಐಬ್ರೋಸ್ ನೋಡ್ಕೊಳ್ಳಿ ಅಂತ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಬೇಕು. ನಾವು ಐಬ್ರೋನ ಅಬ್ಸರ್ವ್ ಮಾಡಿ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಬೇಕು. ನಿಮ್ಮ ಐಬ್ರೋ ಈ ಥರ ಇದೆ, ನಿಮಗೆ ಯಾವ ಥರ ಶೇಪ್ ಬೇಕು ಏನು ಅನ್ನೋದು ಅವ್ರ ಹತ್ರ ನಾವು ಕೇಳ್ಕೋಬೇಕು, ಓಕೆನಾ. ಹಂಗೂ ಒಂದು ಸಹ ಫೋಟೋ ಎತ್ತಿಟ್ಕೋಬೇಕು. ಏನಕ್ಕೆ ಫೋಟೋ ತೆಗಿಬೇಕು ಅವ್ರದ್ದು ಅಂದರೆ, ನೀವು ಐಬ್ರೋಸ್ ಮಾತ್ರ ತಗೊಳ್ಳಿ, ಫುಲ್ ಫೇಸ್ ಯಾರು ತಗೊಳಕ್ಕೆ ಬಿಡಲ್ಲ ಫೋಟೋಸ್ನ. ಐಬ್ರೋಸ್ನ ತಗೊಳ್ಳಿ. ಲಾಸ್ಟ್ ನಾವು ಫಿನಿಶಿಂಗ್ ಮಾಡುವಾಗ ಅವರು ಏನಾದರೂ ಒಂದು ಕಂಪ್ಲೇಂಟ್ ರೈಸ್ ಮಾಡ್ಬೋದು. ಕಂಪ್ಲೇಂಟ್ ಹೇಳ್ತಾ ಇದ್ದಾರೆ, ನನಗೆ ಈ ಥರ ಇತ್ತು, ನೀವೇನು ಈ ಥರ ಮಾಡಿದ್ದೀರಾ ಅಂದರೆ ಅದು ನಮಗೂ ಒಂದು ಪ್ರೂಫ್ ಆಗುತ್ತೆ ಆ ಫೋಟೋಸ್, ಓಕೆನಾ. ಸೊ ಆ ಥರ ಇಟ್ಕೊಳ್ಳಿ. ಇಲ್ಲಾಂದರೆ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿ, ನೋಡಿ ನಿಮಗೆ ಇಲ್ಲಿ ಶಾರ್ಟ್ ಆಗಿದೆ, ಇಲ್ಲಿ ಜಾಸ್ತಿ ಇದೆ, ನಿಮ್ಗೆ ಯಾವ ಥರ ಮಾಡಬೇಕು ಏನು ಅನ್ನೋದು ಅವ್ರ ಹತ್ರ ಡಿಸ್ಕಸ್ ಮಾಡಿ ಐಬ್ರೋಸ್ನ ಮಾಡಿ, ಓಕೆನಾ. ನಾವು ಕ್ಲೈಂಟ್ ಹತ್ರ ಡಿಸ್ಕಸ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾವ ಥರ ಬೇಕು ಅನ್ನೋದು, ಅವ್ರಿಗೆ ಯಾವ ಶೇಪ್ ಬೇಕು ಅನ್ನೋದು, ತಿಕ್ ಬೇಕಾ, ತಿನ್ ಬೇಕಾ, ಆರ್ಚ್ ಬೇಕಾ, ಇಲ್ಲ ರೌಂಡ್ ಬೇಕಾ ಅನ್ನೋದು ಅವ್ರ ಹತ್ರ ನೀವು ಡಿಸ್ಕಸ್ ಮಾಡಿ ನೀವು ಮಾಡಿಕೊಡಿ. ನಿಧಾನಕ್ಕೆ ಮಾಡಿಕೊಡಿ. ಅಪ್ಕಮಿಂಗ್ಸಲ್ಲಿ ನಾನು ಐಬ್ರೋ ಕ್ಲಾಸ್ ಇಂಟ್ರೊಡ್ಯೂಸ್ ಮಾಡ್ತೀನಿ. ನೀವು ಐಬ್ರೋನ ಯಾವ ಥರ ಥ್ರೆಡ್ ಹೋಲ್ಡ್ ಮಾಡೋದು, ಯಾವ ಥರ ಕ್ಲೈಂಟ್ನ ಹ್ಯಾಂಡ್ಲ್ ಮಾಡೋದು, ಇದೆಲ್ಲನೂ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ. ಇದು ಸುಮ್ಮನೆ ಒಂದು ಡೆಮೋ ಕ್ಲಾಸ್ ಆಗಿ ಅವರು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಪ್ರಾಕ್ಟೀಸ್ ಮಾಡುವಾಗ ನಾನು ಒಂದು ವಿಡಿಯೋ ಮಾಡೋಣ ಅಂತ ವಿಡಿಯೋ ತೆಗಿತಾ ಇದ್ದೀನಿ ನಾನು. ಸೊ ಇದು ನಿಮ್ಗೆ ಯೂಸ್ಫುಲ್ಲಾಗಿ ಇದೆ ಅಂದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಓಕೆ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಕೊಡಿ, ಅವಾಗ ನಾವು ಹಾಕುವ ಎಲ್ಲ ವೀಡಿಯೋಗಳು ನೋಟಿಫಿಕೇಷನ್ ಆಗಿ ಬರುತ್ತೆ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಷನ್ಗೆ ಶೇರ್ ಮಾಡಿ, ಓಕೆನಾ. ಈ ವಿಡಿಯೋ ಯೂಸ್ಫುಲ್ ಇದೆ ಅಂದರೆ ಕಮೆಂಟ್ಸಲ್ಲಿ ಯೂಸ್ಫುಲ್ ಅಂತ ಹಾಕಿ. ನಾನು ಅಪ್ಕಮಿಂಗ್ಸಲ್ಲಿ ನಿಮಗೆ ಏನೇನು ಡೌಟ್ಸ್ ಇದೆ ಅಂತ ಕಮೆಂಟ್ಸಲ್ಲಿ ಹೇಳಿ. ನಾನು ಐಬ್ರೋ ಕ್ಲಾಸ್ ಹಾಕುವಾಗ ನಿಮ್ಗೆ ಫುಲ್ ಅದರಲ್ಲಿ ಕ್ಲಾರಿಟಿ ಕೊಡ್ತೀನಿ, ಓಕೆನಾ. ಇದು ಒಂದು ಡೆಮೋ ಕ್ಲಾಸಿಂದ
ಅವ್ರು ಪ್ರಾಕ್ಟೀಸ್ ಮಾಡ್ತಾ ಇರೋದು ನಾನು ಒಂದು ವಿಡಿಯೋ ತೆಗೆದು ಹಾಕ್ತಾ ಇದ್ದೀನಿ, ಓಕೆನಾ. ಸೊ ಈ ಥರ ತುಂಬ ಐಬ್ರೋಸಲ್ಲಿ ತುಂಬ ಪ್ರಾಬ್ಲಮ್ಸ್ ಬರುತ್ತೆ. ಯಾರು ಅಷ್ಟು ಬೇಗ ಬಿಗ್ನರ್ಸ್ಗೆ ನಾನು ಕಲ್ತಿದ್ದೀನಿ ನಿಮ್ಮ ಮೇಲೆ ಪ್ರಾಕ್ಟೀಸ್ ಮಾಡಬೇಕು ಅಂದರೆ ಮನೆಯಲ್ಲೂ ಕೊಡೋಲ್ಲ ಐಬ್ರೋಸು. ಆವಾಗ ಯಾವ ಥರ ಪ್ರಾಕ್ಟೀಸ್ ಮಾಡೋದು, ಯಾವ ಥರ ಯಾವುದ್ರಲ್ಲಿ ಪ್ರಾಕ್ಟೀಸ್ ಮಾಡಬೇಕು ಅದೆಲ್ಲನೂ ನಾನು ಅಪ್ಕಮಿಂಗ್ಸ್ ವೀಡಿಯೋಸಲ್ಲಿ ನಿಮಗೆ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ, ಓಕೆನಾ. ಇವ್ರಿಗೆ ನೋಡಿ, ನೀವು ನೋಡ್ತಾನೆ ಇರ್ಬೋದು ಇವ್ರಿಗೆ ಯಾವ ಥರ ಇದೆ ಹೇರ್ಸು. ಇವ್ರು ಬಂದ್ಬಿಟ್ಟು ಏನು ಮಾಡಿದ್ದಾರೆ ಅಂದರೆ ಇವ್ರಿಗೆ ಹೆಡ್ಡೇಕ್ ಬರೋದ್ರಿಂದ ಬ್ಲೇಡಲ್ಲಿ ಮಾಡ್ಕೊಂಡಿದ್ದಾರೆ, ಓಕೆನಾ, ಐಬ್ರೋಸು. ಇವಾಗ ಫಸ್ಟ್ ಟೈಮ್ ಇವರು ಥ್ರೆಡ್ಡಲ್ಲಿ ಮಾಡ್ತಾ ಇರೋದು. ಸೊ ಅವ್ರಿಗೆ ಕಷ್ಟನೇ ಅನಿಸುತ್ತೆ ಅಂದ್ಕೊಳ್ತೀನಿ ನಾನು, ಯಾಕಂದರೆ ಅವ್ರು ಫಸ್ಟ್ ಟೈಮ್ ಐಬ್ರೋ ಅಲ್ವಾ. ಐಬ್ರೋ ಮಾಡಬೇಕಂದ್ರೆ ಮೋಸ್ಟ್ಲಿ ಕಣ್ಣಲ್ಲಿ ನೀರು ಬರೋದು, ಪೇಯ್ನ್ ಆಗೋದು ಈ ಥರ ಎಲ್ಲ ಇರುತ್ತೆ, ಒಂದು ಇರುವೆ ಕಚ್ಚಿದಂಗೆ ಇರುತ್ತೆ, ಓಕೆನಾ. ಸೊ ನೀವು ಫಸ್ಟಿಗೂ ಇವಾಗೂ ನೀವು ಐಬ್ರೋಸ್ ನೋಡ್ಕೊಳ್ಳಿ ಯಾವ ಥರ ಇದೆ ಅಂತ. ಅವ್ರದ್ದು ಒಂದು ತಿನ್ನಾಗಿತ್ತು, ಒಂದು ತಿಕ್ಕಾಗಿತ್ತು, ಈ ಥರ ಅವ್ರ ತಕ್ಕಂತೆ ನಾವು ಎಕ್ಸ್ಪ್ಲೈನ್ ಮಾಡಿ ಮೇಂಟೈನ್ ಮಾಡಬೇಕು, ಓಕೆನಾ. ಈ ವಿಡಿಯೋ ಇಷ್ಟ ಆದರೆ ಏನು ಮಾಡ್ತೀರಾ, ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಓಕೆ. ಥ್ಯಾಂಕ್ ಯು.